ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿ ಈ ಥರ ಬ್ಯೂಟಿಫುಲ್ ಟೆಂಪಲ್ ಇದೆ ಅಂತ ನಿಮಗೆ ಗೊತ್ತಾ? ಈ ಟೆಂಪಲ್ ಬಂದು ದೊಡ್ಡಬಳ್ಳಾಪುರದಲ್ಲಿ ಲೊಕೇಟ್ ಆಗಿದೆ. ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್. ನಾನಿವತ್ತು ನಿಮಗೆ ತೋರಿಸ್ತಿರೋ ದೇವಸ್ಥಾನದ ವಿಶೇಷ ಏನಂದರೆ, ನಮ್ಮ ಭಾರತದಲ್ಲಿ ಈ ಥರ ದೇವಸ್ಥಾನ ಇರೋದು ಎರಡೇ ಜಾಗದಲ್ಲಿ. ಒಂದು ಗುಜರಾತಲ್ಲಿ, ಅದು ಬಿಟ್ಟರೆ ನಮ್ಮ ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ. ಈ ದೇವಸ್ಥಾನದ ವಿಶೇಷ ಏನಂದರೆ, ಈ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿದೆ. ಈ ದೇವಸ್ಥಾನಕ್ಕೆ ಬಂದು ನೀವು ನಿಂಬೆಹಣ್ಣ ಕೈಯಲ್ಲಿ ಇಟ್ಕೊಂಡು 21 ಪ್ರದರ್ಶನೆ ಹಾಕಿ ಈ ನಿಂಬೆಹಣ್ಣ ಕಟ್ಟಿದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಎಲ್ಲ ನೆರವೇರುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ. ಈ ದೇವಸ್ಥಾನದಲ್ಲಿ ತಡೆ ಒಡೆಯೋ ಪೂಜೆ ಮಾಡ್ತಾರೆ ಮತ್ತು ನಿಮ್ಗೆ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದಿದ್ರು ಎಲ್ಲದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ. ನೀವು ಈ ದೇವಸ್ಥಾನದಲ್ಲಿ ನಿಂಬೆಹಣ್ಣು ಇಟ್ಕೊಂಡು 21 ಪ್ರದರ್ಶನೆ ಹಾಕಿ ಇಲ್ಲಿ ಕಟ್ಟಿದ್ರೆ ನೀವೇನೇ ಅಂದ್ಕೊಂಡಿದ್ರು ಎಲ್ಲ ನೆರವೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಮತ್ತು ನಿಮ್ಗೆ ಯಾವುದೇ ಕೋರ್ಟ್ ಕೇಸ್ ಇರ್ಬೋದು, ಇಲ್ಲ ಜಾಗದ ಮೇಲೆ ಏನಾನ ಲಿಕಿಟೇಷನ್ ಇರ್ಬೋದು, ಈ ಥರ ಏನೇ ಇದ್ದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಲ್ಲಿ ಬೇಡ್ಕೊಂಡ್ರೆ ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ. ಈ ದೇವಸ್ಥಾನ ಪ್ರತಿನಿತ್ಯ ಓಪನ್ ಇರಲ್ಲ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಓಪನ್ ಇರುತ್ತೆ ಮತ್ತು 3 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ. ಆಮೇಲೆ ಕ್ಲೋಸ್ ಮಾಡ್ತಾರೆ. ಜೊತೆಯಲ್ಲಿ ವಿಶೇಷ ದಿನಗಳಾದ ಅಮಾವಾಸ್ಯೆ, ಪೌರ್ಣಮಿ ಟೈಮಲ್ಲಿ ಮತ್ತು ಗ್ರಹಣದ ಟೈಮಲ್ಲಿ ಈ ದೇವಸ್ಥಾನ ಓಪನ್ ಇರುತ್ತೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಬೆಂಗಳೂರಿಂದ ದೊಡ್ಡಬಳ್ಳಾಪುರ ಬರೋ ಬಸ್ ಹತ್ತಿ ಫ್ಯಾಕ್ಟ್ರಿ ಸರ್ಕಲಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಈ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ದೂರ ಇದೆ. ಆಟೋಲ್ಲಿ ಕೂಡ ಹೋಗ್ಬೋದು, ಇಲ್ಲ ನೀವು ಬೈ ವಾಕ್ ಕೂಡ ಹೋಗ್ಬೋದು. 10 ನಿಮಿಷದಲ್ಲಿ ನೀವು ಈ ದೇವಸ್ಥಾನ ರೀಚ್ ಆಗ್ತೀರಾ. ದೊಡ್ಡಬಳ್ಳಾಪುರದಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಇತಿಹಾಸನೇ ತುಂಬ ಇದೆ. ನಮ್ಮ ಭಾರತದಲ್ಲಿ ಈ ದೇವಸ್ಥಾನ ಇರೋದು ಎರಡೇ ಜಾಗದಲ್ಲಿ. ಒಂದು ಗುಜರಾತಲ್ಲಿದೆ, ಇನ್ನೊಂದು ನಮ್ಮ ಹೆಮ್ಮೆಯ ದೊಡ್ಡಬಳ್ಳಾಪುರದಲ್ಲಿ ಲೊಕೇಟ್ ಆಗಿದೆ. ನಿಮ್ಮ ಮನೆಯಲ್ಲಿ ಏನಾದರೂ ಯಾರ್ದನ ಕಣ್ಣು ಬಿದ್ದು ಇಲ್ಲ ಯಾರನ್ನ ಮಾಟ ಮಂತ್ರ ಮಾಡಿಸಿದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಅದೇನೇ ಇದ್ದರೂ ಎಲ್ಲ ಪರಿಹಾರ ಆಗುತ್ತೆ. ಮತ್ತು ಮದುವೆ ಆತಿಲ್ಲ ಅಂದರೆ, ಇಲ್ಲ ಮಕ್ಕಳು ಆತಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಈ ತಾಯಿ ಹತ್ರ ಬೇಡ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಿದ್ದೀನಿ, ಈ ದೇವಸ್ಥಾನಕ್ಕೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ, ಮೀನ್ಸ್ ಜಾಸ್ತಿ ದೂರನೂ ಇಲ್ಲ. ಬೆಂಗಳೂರಿಂದ ನೀವು ದೊಡ್ಡಬಳ್ಳಾಪುರಕ್ಕೆ ಬಂದರೆ ದೊಡ್ಡಬಳ್ಳಾಪುರ ಫ್ಯಾಕ್ಟ್ರಿ ಸರ್ಕಲಲ್ಲಿ ನೀವು ಇಳ್ಕೊಂಡ್ರೆ ಅಲ್ಲಿಂದ ಈ ದೇವಸ್ಥಾನಕ್ಕೆ 10 ನಿಮಿಷದಲ್ಲಿ ನೀವು ರೀಚ್ ಆಗ್ಬೋದು. ಇಲ್ಲ ಆಟೋಲಿ ಹೋಗ್ತೀನಿ ಅಂದರೆ 5 ಮಿನಿಟ್ಸ್ಗೆಲ್ಲ ನೀವು ರೀಚ್ ಆಗ್ತೀರಾ. ಇದೇ ಥರ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ದೇವಸ್ಥಾನದ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವೇನಾದರೂ ಈ ಟೆಂಪಲ್ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.